ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಕೂಡ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸ್ನೇಹಿತರೆ. ನಮ್ಮೊಳಗಿನ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಅಂದರೆ ಏನು? ಮುಖ್ಯವಾಗಿ ಪ್ರತಿ ಮನುಷ್ಯನಲ್ಲೂ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹುಟ್ಟಿದ ಮಗು ಕೂಡ ಸಾಕಷ್ಟು ವಿಶ್ವಾಸದ ಜೊತೆಗೆ ಬೆಳೀತಾ ಹೋಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ಪದೇ ಪದೇ ನಮ್ಮನ್ನು ಇತರರ ಜೊತೆಗೆ ಹೋಲಿಸಿಕೊಳ್ಳುವುದು, ಇಂತಹ ಒಂದು ಘಟನೆಗಳು ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹಂತ ಹಂತವಾಗಿ ಕಡಿಮೆಗೊಳಿಸ್ತಾ ಬರುತ್ತೆ. ಮುಂದುವರೆದು ಒಂದೊಮ್ಮೆ ವ್ಯಕ್ತಿ ತಾನು ಈ ಕೆಲಸವನ್ನು ಮಾಡಬಲ್ಲೆ ಎನ್ನುವಷ್ಟರ ಮಟ್ಟಿಗೆ ತನ್ನ ಆತ್ಮವಿಶ್ವಾಸದಿಂದ ವಂಚಿತನಾಗುತ್ತಾ ಹೋಗ್ತಾನೆ. ಹಾಗಾದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ? ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ಇನ್ಯಾರೂ ಹೆಚ್ಚಿಸಲಾರರು. ಖಂಡಿತವಾಗಿಯೂ ಅದು ಪ್ರತಿ ವ್ಯಕ್ತಿಯ ಒಂದು ವೈಯಕ್ತಿಕ ಜವಾಬ್ದಾರಿ. ನಾನು ಆತ್ಮವಿಶ್ವಾಸದಿಂದ ವರ್ತಿಸಬಲ್ಲೆ ಮತ್ತು ಯಾವುದೋ ಒಂದು ವಿಷಯವನ್ನು ಸಾಧಿಸಬಲ್ಲೆ ಎನ್ನುವ ಛಲ ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕು. ಇನ್ಯಾರೋ ನಮ್ಮನ್ನು ಹೇಳಿದ ಮಾತ್ರಕ್ಕೆ ಅಥವಾ ಪ್ರಶ್ನಿಸಿದ ಮಾತ್ರಕ್ಕೆ ನಮ್ಮೊಳಗಿನ ಶಕ್ತಿ ಕುಂದೋದಿಲ್ಲ. ಕೆಲವೊಂದು ಘಟನೆಗಳಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಬಂದಿರುವಂತಹ ಒಂದು ಅವಕಾಶಗಳನ್ನು ಕೂಡ ಕೆಲವೊಂದಿಷ್ಟು ಮಂದಿ ವಂಚಿತ ಆಗಿ ಹೋಗ್ತಾರೆ. ಎಷ್ಟೋ ಘಟನೆಗಳಲ್ಲಿ ನಮ್ಮನ್ನು ಅರಸಿ ಬಂದ ಉದ್ಯೋಗವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಕಾರಣ ಅದನ್ನು ನಾವು ನಿಭಾಯಿಸಬಲ್ಲೆನೆ ಎನ್ನುವ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತೆ. ಹಾಗಾದರೆ ಈ ಎಲ್ಲ ಮನೋಭಾವದಿಂದ ಹೊರಗೆ ಬರುವುದು ಹೇಗೆ? ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ನಿರಂತರವಾದಂತಹ ಒಂದು ಅಧ್ಯಯನ. ಹೌದು, ಜ್ಞಾನದ ಮಟ್ಟವನ್ನು ಹೆಚ್ಚಿಸದ ಹೊರತು ಆತ್ಮವಿಶ್ವಾಸ ಬೆಳೆಯುವುದಿಲ್ಲ. ಯಾಕಂದರೆ ನನ್ನೊಳಗೆ ಏನೋ ಇದೆ, ನನ್ನಿಂದ ಏನನ್ನ ಸಾಧಿಸಬಹುದು ಅನ್ನುವ ಒಂದು ಆತ್ಮವಿಶ್ವಾಸ ಬರಬೇಕಾದ್ರೆ ನಮ್ಮ ಜ್ಞಾನ ಮಟ್ಟ ಚೆನ್ನಾಗಿದೆ ಎನ್ನುವ ಅರಿವು ನಮಗೆ ಉಂಟಾಗಬೇಕು. ಇಲ್ಲದೆ ಹೋದರೆ ನಾನು ಏನನ್ನ ತಿಳಿದಿಲ್ಲ, ನನಗೆ ಯಾವುದೇ ವಿಷಯದ ಬಗ್ಗೆ ಅರಿವಿಲ್ಲ ಅನ್ನುವ ಕಾರಣಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಕಡಿತಗೊಳ್ಳುತ್ತಾ ಹೋಗುತ್ತೆ. ಪುಸ್ತಕಗಳನ್ನು ಓದುವಂತಹದ್ದು, ಪ್ರಚಲಿತ ವಿದ್ಯಮಾನದ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುವಂತಹದ್ದು, ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಇದ್ದಾಗ ಯಾವುದೇ ವಿಷಯದಲ್ಲಾದರೂ ಸರಿ ನಾವು ಉತ್ತಮವಾದ ನಿಲುವನ್ನು ತೆಗೆದುಕೊಳ್ಳುವುದು ಸಾಧ್ಯ ಆಗುತ್ತೆ. ಹಾಗಾದರೆ ಆತ್ಮವಿಶ್ವಾಸದ ಜೊತೆಗೆ ಅತಿಯಾದ ನಂಬಿಕೆ ಒಳ್ಳೆಯದಾ ಎನ್ನುವ ಪ್ರಶ್ನೆ ಅಲ್ಲ. ಆತ್ಮವಿಶ್ವಾಸ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಇರಬೇಕು ಹೊರತು ಸಂಪೂರ್ಣ ವಿಷಯವನ್ನು ಆತ್ಮವಿಶ್ವಾಸ ಒಂದರಿಂದಲೇ ಗೆಲ್ಲೋದು ಸಾಧ್ಯವಾಗಲ್ಲ. ಸಮರ್ಪಕವಾದ ತಯಾರಿ ಕೂಡ ಅತ್ಯವಶ್ಯಕ. ಈ ವಿದ್ಯಾರ್ಥಿಯೊಬ್ಬ ತಾನು ಪರೀಕ್ಷೆಯನ್ನು ಎದುರಿಸುವ ಮೊದಲು ಸರಿಯಾದ ಸಿದ್ಧತೆಯನ್ನು ಮಾಡಿರಬೇಕು. ಆ ಸಿದ್ಧತೆಯನ್ನು ವ್ಯಕ್ತಿಗತವಾಗಿ ಆತ ದಾಖಲೀಕರಣ ಮಾಡುವ ಹೊತ್ತಿನಲ್ಲಿ ಆತ್ಮವಿಶ್ವಾಸ ಅವನಿಗೆ ಸಹಕಾರಿಯಾಗುತ್ತೆ. 3 ಗಂಟೆಯಲ್ಲಿ ನಾನು ತಿಳಿದಿರುವ ವಿಷಯಗಳನ್ನು ಬರೆಯಬಲ್ಲೆ ಅನ್ನುವಂತಹ ಒಂದು ಜ್ಞಾನ ಆತ್ಮವಿಶ್ವಾಸ. ಆದರೆ ಏನನ್ನ ಬರಿಬೇಕು ಅನ್ನುವಂತಹ ಒಂದು ಜ್ಞಾನದಿಂದ ಬರುವಂತಹ ವಿಷಯ. ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಿಸಲು ಜ್ಞಾನಾರ್ಜನೆಯ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಇವಿಷ್ಟು ವಿಷಯಗಳ ಜೊತೆಗೆ ಈ ದಿನದ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.